ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬರ್ ನೆನಪಿದೆಯಾ? 4/2/2026 महावाक्य। मीठे बच्चे, संगम पर तुम्हें नई और निराली नॉलेज मिलती है। तुम जानते हो हम सब आत्माएं एक्टर्स हैं। एक का पार्ट न मिले दूसरे से। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸಂಗಮ ಯುಗದಲ್ಲಿ ನಮಗೆ ಹೊಸದು ಮತ್ತು ಭಿನ್ನವಾದ ಜ್ಞಾನ ಸಿಗ್ತದೆ. ನೀವು ತಿಳ್ಕೊಂಡಿದ್ದೀರಾ, ನಾವೆಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿದ್ದೇವೆ. ಒಬ್ಬರ ಪಾತ್ರ ಇದ್ದ ಹಾಗೆ ಇನ್ನೊಬ್ಬರದಿಲ್ಲ. प्रश्न, माया पर जीत पाने के लिए तुम रूहानी योद्धाओं को कौन सी युक्ति मिली हुई है? ಬಾಬಾ ಪ್ರಶ್ನೆ ಕೇಳ್ತಾರೆ, ಮಾಯೆ ಮೇಲೆ ಜಯಗಳಿಸೋದಕ್ಕೋಸ್ಕರ ನಾವು ಆತ್ಮಿಕ ಯೋಧರಿಗೆ ಯಾವ ಯುಕ್ತಿ ಸಿಕ್ಕಿದೆ? उत्तर, हे रूहानी क्षत्रिय, तुम सदा श्रीमत पर चलते रहो। आत्माभिमानी बन बाप को याद करो। रोज़ सवेरे सवेरे उठ याद में रहने का अभ्यास डालो तो माया पर विजय प्राप्त कर लेंगे। उल्टे सुल्टे संकल्पों से बच जाएंगे। याद की मीठी युक्ति माया जीत बना देगी। ಬಾಬಾ ಉತ್ತರ ಹೇಳ್ತಾರೆ, ಹೇ ಆತ್ಮಿಕ ಕ್ಷತ್ರಿಯರೇ, ನೀವು ಸದಾ ಶ್ರೀಮತದಂತೆ ನಡೀತಾ ಹೋಗಿ. ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ದಿನವೂ ಬೆಳಗ್ಗೆ ಎದ್ದು ನೆನಪಿನಲ್ಲಿರುವಂಥ ಅಭ್ಯಾಸ ಹಾಕಿಕೊಳ್ಳಿ. ಆಗ ಮಾಯೆ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತೀರ. ಉಲ್ಟಾ ಪಲ್ಟಾ ಸಂಕಲ್ಪಗಳಿಂದ ಬಿಡಿಸ್ಕೊಳ್ತೀರ. ನೆನಪಿನ ಮಧುರವಾದ ಯುಕ್ತಿ ಮಾಯಾಜೀತರನ್ನಾಗಿ ಮಾಡುತ್ತದೆ. ಗೀತ್, ಜಿಸ್ಕಾ ಸಾಥಿ ಹೇ ಭಗವಾನ್ ಕ್ಯಾ ಕರೇಗಾ ಆಂಧಿ ಅವ್ರ ತೂಫಾನ್. ಬಾಬಾ ಹೇಳ್ತಾರೆ, ಯಾರ ಜೊತೆಗೆ ಪರಮಾತ್ಮ ಇದ್ದಾರೋ ಯಾವ ಪರಿಸ್ಥಿತಿ, ಸಮಸ್ಯೆಗಳು, ಕಷ್ಟಗಳು ಅವ್ರನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಂ ಶಾಂತಿ. ये मनुष्यों के बनाए हुए गीत हैं, इनका अर्थ कोई कुछ भी नहीं जानते. ಬಾಬಾ ಹೇಳ್ತಾರೆ, ಇದು ಮನುಷ್ಯರು ಮಾಡಿರುವ ಗೀತ್, ಇದರ ಅರ್ಥವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. गीत भजन आदि गाते हैं, महिमा करते हैं भक्त लोग, परंतु जानते कुछ नहीं. ಬಾಬಾ ಹೇಳ್ತಾರೆ, ಗೀತೆ ಭಜನೆ ಎಲ್ಲ ಮಾಡ್ತಾರೆ, ಮಹಿಮೆ ಮಾಡ್ತಾರೆ ಭಕ್ತರು, ಆದರೆ ಏನು ಕೂಡ ತಿಳ್ಕೊಂಡಿಲ್ಲ. ಮಹಿಮಾ ಬಹುತ್ ಕರ್ತೆ ಹೇ, ತುಮ್ ಬಚ್ಚೋं को कोई महिमा नहीं करनी है. ಬಾಬಾ ಹೇಳ್ತಾರೆ, ಮಹಿಮೆನೂ ಭಾಳಷ್ಟು ಮಾಡ್ತಾರೆ, ಆದರೆ ನೀವು ಮಕ್ಕಳು ಯಾರ ಮಹಿಮೆನೂ ಮಾಡಬಾರ್ದು. बच्चे बाप की कभी महिमा नहीं करते. बाप जानते यह हमारे बच्चे हैं. ಮಕ್ಕಳು ಎಂದಿಗೂ ಅಪ್ಪನ ಮಹಿಮೆ ಮಾಡಲ್ಲ. ಅಪ್ಪನಿಗೆ ಗೊತ್ತಿದೆ ಇವ್ರು ನನ್ನ ಮಕ್ಕಳು ಅಂತ. ಬಚ್ಚೆ ಜಾನ್ತೆ ಹಮಾರ ಬಾಬಾ ಹೇ, ಮಕ್ಕಳಿಗೂ ಗೊತ್ತಿದೆ ಇವ್ರು ನನ್ನ ಅಪ್ಪ ಅಂತ. ಅಭಿ ಯಹ ಬೇಹದ್ ಕಿ ಬಾತ್ ಹೇ, ಫಿರ್ ಭಿ ಸಬ್ ಬೇಹದ್ ಕೆ ಬಾಪ್ ಕೋ ಯಾದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಈಗ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ, ಆದರೂ ಕೂಡ ಎಲ್ಲರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ. अब तक भी याद करते रहते हैं. भगवान को कहते हैं बाबा, इनका नाम शिव बाबा है. ಬಾಬಾ ಹೇಳ್ತಾರೆ, ಈಗಿನವರೆಗೂ ಕೂಡ ಪರಮಾತ್ಮ ನೆನಪು ಮಾಡ್ತಾನೇ ಬಂದರು. ಭಗವಂತನೂ ಹೇಳ್ತಾರೆ, ಬಾಬಾ ಹೇಳ್ತಾರೆ, ಈಗಿನವರೆಗೂ ಕೂಡ ಪರಮಾತ್ಮ ನೆನಪು ಮಾಡ್ತಾನೇ ಇದ್ದಾರೆ. ಭಗವಂತನೂ ಕೂಡ ಹೇಳ್ತಾರೆ, ಅಥವಾ ಭಗವಂತನಿಗೆ ಹೇಳ್ತಾರೆ, ಹೇ ಬಾಬಾ, ಇವ್ರ ಹೆಸರು ಶಿವಬಾಬಾ ಆಗಿದೆ. जैसे हम आत्माएं हैं वैसे शिव बाबा है. वह है परमात्मा जिसको सुप्रीम कहा जाता है. उनके हम बच्चे हैं. ಹೇಗೆ ನಾವೆಲ್ಲ ಆತ್ಮಗಳು, ಅದೇ ರೀತಿ ಶಿವಬಾಬನು ಕೂಡ ಅವರು ಪರಮಾತ್ಮ ಆಗಿದ್ದಾರೆ. ಅವ್ರಿಗೆ ಸುಪ್ರೀಮ್ ಅಂತ ಹೇಳಲಾಗ್ತದೆ, ಅವರಿಗೆ ನಾವು ಮಕ್ಕಳಾಗಿದ್ದೇವೆ. ಉನ್ಕೋ ಸುಪ್ರೀಮ್ ಸೋಲ್ ಕಹಾ ಜಾತಾ ಹೇ, ಉನ್ಕಾ ನಿವಾಸ ಸ್ಥಾನ ಕಾ ಹೇ. ಅವ್ರಿಗೆ ಸುಪ್ರೀಮ್ ಸೋಲ್ ಅಂತ ಹೇಳಲಾಗ್ತದೆ. ಹಾಗಾದರೆ ಅವ್ರ ನಿವಾಸ ಸ್ಥಾನ ಯಾವುದು, ಎಲ್ಲಿದೆ? ಪರಂಧಾಮೆ ಸಬ್ ಸೋಲ್ಸ್ ವಹಾ ರಹತಿ ಹೈ. ಎಲ್ಲ ಆತ್ಮಗಳು ಅಲ್ಲೇ ಇರ್ತಾರೆ. ಆ್ಯಕ್ಟರ್ಸ್ ಹಿ ಸೋಲ್ಸ್ ಹೇ. ತುಮ್ ಜಾನ್ತೆ ಹೋ ನಾಟಕ ಮೇ ಆ್ಯಕ್ಟರ್ಸ್ ನಂಬರ್ವಾರ್ ಹೋತೆ ಹೇ. ಬಾಬಾ ಹೇಳ್ತಾರೆ, ಪಾತ್ರಧಾರಿಗಳೇ ಆತ್ಮಗಳಿಲ್ಲಿ. ನೀವು ತಿಳ್ಕೊಂಡಿದ್ದೀರಾ, ನಾಟಕದಲ್ಲಿ ಪಾತ್ರಧಾರಿಗಳು ಕೂಡ ನಂಬರ್ವಾರ್ ಆಗಿರ್ತಾರೆ. ಹರೇಕ್ಕೆ ಪಾಠ ಅನುಸಾರ ಇತ್ನಿ ತನ್ಖ್ವಾ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ಪಾತ್ರದ ಅನುಸಾರವಾಗಿ ಅವ್ರವ್ರಿಗೆ ಅವ್ರವ್ರದ್ದೇ ಆದ ಒಂದು ಪಗಾರ ಅಂತ ಸಿಗ್ತದೆ. सब आत्माएं जो वहाँ रहती हैं सब पाठधारी हैं, परंतु नंबरवार सबको पाठ मिला हुआ है. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳು ಅಲ್ಲಿರ್ತಾರೆ. ಅಲ್ಲಿ ಅಂದರೆ ಪರಂಧಾಮದಲ್ಲಿ ಎಲ್ಲರೂ ಪಾತ್ರಧಾರಿಗಳೇ, ಆದರೆ ನಂಬರ್ವಾರಾಗಿ ಎಲ್ರಿಗೂ ಪಾತ್ರ ಸಿಕ್ಕಿದೆ. रूहानी बाप बैठ समझाते हैं कि रूहों में कैसे अविनाशी पाठ नोंदा हुआ है. ಆತ್ಮಿಕ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಆತ್ಮದಲ್ಲಿ ಹೇಗೆ ಅವಿನಾಶಿಯಾಗಿರುವಂಥ ಪಾತ್ರ ತುಂಬಿಕೊಂಡಿದೆ. सब रूहों का पाठ एक जैसा नहीं हो सकता. सब में ताकत एक जैसी नहीं. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳ ಪಾತ್ರ ಒಂದೇ ರೀತಿ ಇಲ್ಲ, ಒಂದೇ ರೀತಿ ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲರಲ್ಲಿ ಶಕ್ತಿ ಒಂದೇ ರೀತಿಯೂ ಇರಲ್ಲ. तुम जानते हो कि सबसे अच्छा पाठ उनका है जो पहले शिव की रुद्रमाला में है. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಎಲ್ಲಕ್ಕಿಂತ ಒಳ್ಳೆ ಪಾತ್ರ ಯಾರ್ದು ಅಂದರೆ ಯಾರು ಮೊದಲಿಗೆ ಶಿವನ ರುದ್ರಮಾಲೆಯಲ್ಲಿದ್ದಾರೆ.
नाटक में जो बहुत अच्छे अच्छे एक्टर्स होते हैं उनकी कितना महिमा होती है. ಬಾಬಾ ಹೇಳ್ತಾರೆ ನಾಟಕದಲ್ಲಿ ನೋಡಿ ಯಾರು ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇರ್ತಾರೆ, ಎಷ್ಟು ಮಹಿಮೆ ನಡೀತದೆ ಅವ್ರದ್ದು. सिर्फ उनको देखने के लिए भी लोग जाते हैं. तो यह बेहद का ड्रामा है. ಆ ಫಿಲ್ಮಲ್ಲಿ ಯಾರು ಫೇಮಸ್ ಇರ್ತಾರೆ, ಹೀರೋನೋ ಹೀರೋಯಿನ್ಗಳು ಯಾರೋ ಇರ್ತಾರಲ್ಲ, ಅವ್ರು ನೋಡ್ಲಿಕ್ಕೇ ಜನ ಮುಗಿ ಬೀಳ್ತಾರೆ, ಎಷ್ಟು ಜನ ಅವ್ರು ನೋಡ್ಲಿಕ್ಕೂ ಹೋಗ್ತಾರೆ. ಹಾಗೆಯೇ ಇದು ಒಂದು ಬೇಹದ್ದಿನ ನಾಟಕ. ಇಸ್ ಬೇಹದ್ ಕೆ ಡ್ರಾಮಾ ಮೇ ಬಿ ಊಂಚ್ ಏಕ್ ಬಾಪ್ ಹೇ. ಈ ಬೇಹದ್ದಿನ ನಾಟಕದಲ್ಲಿಯೂ ಕೂಡ ಶ್ರೇಷ್ಠ ಒಬ್ಬ ತಂದೆ. ऊंचते ऊंच एक्टर क्रिएटर डायरेक्टर भी कहे, वह सब है हद के एक्टर्स. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಆ್ಯಕ್ಟರ್ ಕ್ರಿಯೇಟರ್ ಡೈರೆಕ್ಟರ್ ಅಂತಲೂ ಹೇಳ್ಬೋದು. ಅವರೆಲ್ಲ ಹದ್ದಿನ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಆದಿ. ಬಾಬಾ ಹೇಳ್ತಿದ್ರೆ ಹದ್ದಿನ ಆ್ಯಕ್ಟರ್ಸು ಇದ್ದಾರೆ, ಡೈರೆಕ್ಟರ್ಸು ಕೂಡ ಇದ್ದಾರೆ. उनको अपना छोटा पार्ट मिला हुआ है. पार्ट आत्मा बजाती है, परंतु देहाभिमान के कारण कह देते कि मनुष्य का ऐसा पार्ट है. ಬಾಬಾ ಹೇಳ್ತಾರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಸಣ್ಣ ಪಾತ್ರ ಸಿಕ್ಕಿರ್ತದೆ. ಪಾತ್ರ ಅಭಿನಯಿಸೋದು ಆತ್ಮ, ಆದರೆ ದೇಹಾಭಿಮಾನದ ಕಾರಣ ಹೇಳ್ತಾರೆ ಮನುಷ್ಯರಿಗೆ ಈ ರೀತಿ ಪಾತ್ರ ಸಿಕ್ಕಿದೆ ಅಂತ. ಬಾಪ್ ಕತೆ ಪಾಠ ಸಾರ ಆತ್ಮ ಕಾ ಹೇ, ಆತ್ಮಾಭಿಮಾನಿ ಬನ್ನ ಪಡ್ತಾ ಹೇ. ಬಾಬಾ ಹೇಳ್ತಾರೆ ಪಾತ್ರ ಎಲ್ಲ ಆತ್ಮದ್ದೇ, ಆತ್ಮಾಭಿಮಾನಿ ಆಗಬೇಕಾಗ್ತದೆ. ಬಾಪ್ನೇ ಸಮಜಾಯ ಹೇ ಕಿ ಸತ್ಯುಗ ಮೇ ಆತ್ಮಾಭಿಮಾನಿ ಹೋತೆ. ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ ಸತ್ಯುಗದಲ್ಲಿ ಆತ್ಮಾಭಿಮಾನಿಯಾಗಿರ್ತಾರೆ. बाप को जानते नहीं, यहाँ कलयुग में तो आत्माभिमानी भी नहीं और बाप को भी नहीं जानते. ಸತ್ಯುಗದಲ್ಲಿ ಆತ್ಮಾಭಿಮಾನಿಯಾಗಿದ್ದರೂ ಕೂಡ ತಂದೆಯನ್ನು ತಿಳ್ಕೊಂಡಿರಲ್ಲ. ಇಲ್ಲಿ ಕಲಿಯುಗದಲ್ಲಿ ಆತ್ಮಾಭಿಮಾನಿನೂ ಇರಲ್ಲ, ಆದರೂ ಕೂಡ ತಂದೆಯನ್ನು ತಿಳ್ಕೊಂಡಿಲ್ಲ. ಅಭಿ ತುಮ್ ಆತ್ಮಾಭಿಮಾನಿ ಬಂತೆ ಹೋ, ಬಾಪ್ ಕೋ ಬಿ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಈಗ ನೀವು ಆತ್ಮಾಭಿಮಾನಿ ಆಗ್ತೀರಾ, ತಂದೆಯನ್ನು ಕೂಡ ತಿಳ್ಕೊಂಡಿದ್ದೀರಾ. ತುಮ್ ಬ್ರಾಹ್ಮಣೋं को निराली नॉलेज मिलती है, तुम आत्मा को जान गए हो कि हम सब ಆತ್ಮ ಆ್ಯಕ್ಟರ್ಸ್. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರಿಗೆ ಒಂದು ವಿಭಿನ್ನವಾದ ಜ್ಞಾನ ಸಿಗ್ತದೆ. ನೀವು ಆತ್ಮಗಳು ತಿಳ್ಕೊಂಡಿದ್ದೀರಾ, ನಾವೆಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿದ್ದೇವೆ. ಸಬ್ಕೋ ಪಾರ್ಟ್ ಮಿಲಾ ಹುವಾ ಹೇ ಜೋ ಏಕ್ ನ ಮಿಲೆ ದೂಸರೆ ಸೆ. ಬಾಬಾ ಹೇಳ್ತಾರೆ ಎಲ್ರಿಗೂ ಅವ್ರವ್ರದ್ದೇ ಆದ ಪಾತ್ರ ಸಿಕ್ಕಿದೆ, ಒಬ್ಬರ ಪಾತ್ರ ಇದ್ದ ಹಾಗೆ ಇನ್ನೊಬ್ಬರದಿಲ್ಲ. ವ ಪಾರ್ಟ್ ಸಾರಾ ಆತ್ಮ ಮೇ ಹೇ. ಇವು ತೋ ಜೋ ನಾಟಕ ಬನಾತೆ ಹೇ ವ ಬಿ ಪಾರ್ಟ್ ಆತ್ಮ ಹಿ ಧಾರಣ ಕರ್ತಿ ಹೇ. ಬಾಬಾ ಹೇಳ್ತಾರೆ ಆ ಪಾತ್ರ ಎಲ್ಲ ಆತ್ಮದಲ್ಲಿದೆ. ಹಂಗೆ ನೋಡಿರಿ ಯಾರು ನಾಟಕ ಮಾಡ್ತಾರೆ ಅಲ್ಲಿಯೂ ಕೂಡ ಪಾತ್ರ ಆತ್ಮನೇ ಧಾರಣೆ ಮಾಡ್ಕೊಳ್ತದೆ. ಅಚ್ಚಾ ಪಾಠ ಬಿ ಆತ್ಮ ಹಿ ಲೇತಿ ಹೇ, ಆತ್ಮ ಹಿ ಖಾತಿ ಮೈ ಗವರ್ನರ್ ಹೂ ಫಲಾನ ಹೂ. ಒಳ್ಳೆ ಪಾತ್ರನೂ ಕೂಡ ಆತ್ಮನೇ ತಗೊಳ್ತದೆ. ಆತ್ಮ ಹೇಳ್ತದೆ ನಾನು ಗವರ್ನರ್ ಆಗಿದ್ದೀನಿ, ಪ್ರಧಾನಮಂತ್ರಿ ಆಗಿದ್ದೀನಿ, ರಾಷ್ಟ್ರಪತಿಯಾಗಿದ್ದೀನಿ, ಪರಂತು ಆತ್ಮಾಭಿಮಾನಿ ನೈ ಬಂತೆ. ಸತ್ಯುಗ ಮೇ ಸಮझेंगे कि मैं ಆತ್ಮ ಹೂ. ಆದರೆ ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿ ಆಗೋದಿಲ್ಲ. ಸತ್ಯುಗದಲ್ಲಿ ತಿಳ್ಕೊಳ್ತಾರೆ ನಾನು ಆತ್ಮ ಆಗಿದ್ದೀನಿ. ಏಕ್ ಶರೀರ ಚೋಡ್ ದೂಸರಾ ಲೇತಾ ಹೂँ. ಬಾಬಾ ಹೇಳ್ತಾರೆ ಅಲ್ಲಿ ಒಂದು ಶರೀರ ಬಿಟ್ಟು ಇನ್ನೊಂದು ತೊಗೊಳ್ತೇನೆ ಅಥವಾ ಇನ್ನೊಂದು ತೊಗೊಳ್ಬೇಕಾಗ್ತದೆ. ಪರಮಾತ್ಮಕ್ಕೂ ವಹ ಕೊಯ್ ನಹಿ ಜಾನ್ತೆ, ಈ ಸಮಯ ತುಮ್ ಸಬ್ ಕುछ ಜಾನ್ತೆ ಹೋ. ಪರಮಾತ್ಮನಲ್ಲಿ ಯಾರೂ ತಿಳ್ಕೊಂಡಿಲ್ಲ, ಈ ಸಮಯದಲ್ಲಿ ನೀವೆಲ್ಲವನ್ನು ತಿಳ್ಕೊಂಡಿದ್ದೀರಾ. ಶೂದ್ರೋ ಅವ್ರ ದೇವತಾओं से तुम ब्राह्मण उत्तम हो. इतने ढेर ब्राह्मण कहाँ से आएंगे जो बनेंगे. ಶೂದ್ರರು ಮತ್ತು ದೇವತೆಗಳಿಗಿಂತ ನೀವು ಬ್ರಾಹ್ಮಣರು ಉತ್ತಮರು. ಇಷ್ಟೆಲ್ಲ ಜನ ಬ್ರಾಹ್ಮಣರು ಎಲ್ಲಿಂದ ಬರ್ತಾರೆ, ಯಾರಾಗ್ತಾರಲ್ವ ಬ್ರಾಹ್ಮಣರಾಗ್ತಾರಲ್ವ. ಲಾಖೋ ಆತೆ ಹೇ ಪ್ರದರ್ಶನಿ ಮೇ, ಜಿಸ್ನೆ ಅಚ್ಚಿ ಥರ ಸಮझा ಜ್ಞಾನ ಸುನ ವ ಪ್ರಜಾ ಬನ್ ಗಯೆ. ಬಾಬಾ ಹೇಳ್ತಾರೆ ಲಕ್ಷಾಂತರ ಜನ ಬರ್ತಾರೆ ಪ್ರದರ್ಶನಿಯಲ್ಲಿ. ಯಾರು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ರು, ಜ್ಞಾನವನ್ನು ಕೇಳಿದ್ರು, ಅವ್ರು ಪ್ರಜೆಗಳಾಗ್ತಾರೆ. ಏಕೇಕ ರಾಜಾ ಕಿ ಪ್ರಜಾ ಬಹುತ್ ಹೋತಿ ಹೇ, ತುಮ್ ಪ್ರಜಾ ಬಹುತ್ ಬನಾ ರಹೆ ಹೋ. ಬಾಬಾ ಹೇಳ್ತಾರೆ ನೋಡಿ ಒಬ್ಬೊಬ್ಬ ರಾಜನಿಗೆ ಎಷ್ಟು ಜನ ಪ್ರಜೆಗಳಿರ್ತಾರೆ, ನೀವು ಪ್ರಜೆಗಳನ್ನು ಭಾಳ ಜನ ಮಾಡ್ಕೊಳ್ತಿದ್ದೀರಾ. ಪ್ರದರ್ಶನಿ ಪ್ರೊಜೆಕ್ಟರ್ ಸೆ ಕೊಯ್ ಸಮಜ್ ಕರ್ ಅಚ್ಚೆ ಬಿ ಬನ್ ಜಾಯಂಗ್. ಈಗ ಪ್ರದರ್ಶನಿಯಲ್ಲಿ ಬರ್ತಾರೆ, ಆಮೇಲೆ ಪ್ರೊಜೆಕ್ಟರ್ ಹಾಕಿದರೆ ಅಲ್ಲಿನೂ ಕೂಡ ಕೆಲವರು ತಿಳ್ಕೊಂಡು ಒಳ್ಳೆಯವರು ಆಗ್ತಾರೆ. ಸೀಕೆಂಗೆ ಯೋಗ ಲಗಾಯಂಗೆ ಅಭಿವ ನಿಕಲ್ತೆ ಜಾಯಂಗೆ. ಬಾಬಾ ಹೇಳ್ತಾರೆ ಕಲಿತಾರೆ, ಯೋಗ ಜೋಡಿಸ್ತಾರೆ, ಅಂಥವ್ರು ಈಗ ಹುಟ್ಕೊಳ್ತಾ ಹೋಗ್ತಾರೆ. ಪ್ರಜಾ ಬಿ ನಿಕ್ಲೇಗಿ, ಫಿರ್ ಸಾವ್ಕಾರ್, ರಾಜಾ ರಾಣಿ, ಗರೀಬಾದಿ ಸಬ್ ನಿಕ್ಲೆಂಗೆ. ಪ್ರಜೆಗಳು ಹುಟ್ಕೊಳ್ತಾರೆ, ಸಾವ್ಕಾರರು ಆಗ್ತಾರೆ, ರಾಜಾರಾಣಿ ಆಗ್ತಾರೆ, ಬಡವರು ಎಲ್ಲರೂ ಹುಟ್ಕೊಳ್ತಾರೆ. ಪ್ರಿನ್ಸ್ ಪ್ರಿನ್ಸೇಜ್ ಬಹುತ್ ಹೋತೆ ಹೇ, ಸತ್ಯುಗ್ ಸೆ ತ್ರೇತಾ ತಕ್ ಪ್ರಿನ್ಸ್ ಪ್ರಿನ್ಸೇಜ್ ಬನ್ನಿ ಹೇ. ಬಾಬಾ ಹೇಳ್ತಾರೆ ರಾಜ್ಕುಮಾರ ರಾಜ್ಕುಮಾರಿಯರು ಕೂಡ ಭಾಳ ಜನ ಆಗ್ತಾರೆ. ಸತ್ಯುಗದಿಂದ ತ್ರೇತಾದವರೆಗೆ ರಾಜ್ಕುಮಾರ ರಾಜ್ಕುಮಾರಿಯರು ಆಗಲಿದ್ದಾರೆ. ಸಿರ್ಫ್ 8 वा 108 तो नहीं होंगे, लेकिन अभी सब बन रहे हैं. ಕೇವಲ 8 ಅಥವಾ 108 ಇಷ್ಟೇ ಆಗಲ್ಲ, ಆದರೆ ಈಗ ಆಗ್ತಿದ್ದಾರೆ. ತುಮ್ ಸರ್ವಿಸ್ ಕರ್ತೆ ಇರತ್ತೆ ಹೋ, ಈ ಅಭಿ ನಥಿಂಗ್ ನ್ಯೂ. ಬಾಬಾ ಹೇಳ್ತಾರೆ ನೀವೇನು ಸೇವಾ ಮಾಡ್ತಾ ಇರ್ತೀರಾ, ಇದೇನೂ ಹೊಸದಲ್ಲ.
तुमने कोई फंक्शन किया, यह भी नई बात नहीं, अनेक बार किया है, फिर संगम पर यही ದಂಧಾ करेंगे और क्या करेंगे. ಬಾಬಾ ಹೇಳ್ತಾರೆ, ನೀವು ಯಾವುದೋ ಒಂದು ಫಂಕ್ಷನ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ಇದೇನು ಹೊಸ ಮಾತಲ್ಲ, ಅನೇಕ ಬಾರಿ ಮಾಡಿದ್ರಿ, ಸಂಗಮಯುಗದಲ್ಲಿ ಇದೇ ಉದ್ಯೋಗ ಮಾಡ್ತೀರಾ, ಇನ್ನೇನು ಮಾಡ್ತೀರಾ. ಬಾಪ್ ಆಯೆಂಗೆ ಪತಿತೋं को पावन बनाने, इसको कहा जाता है ವರ್ಲ್ಡ್ की ಹಿಸ್ಟ್ರಿ ಜಾಗ್ರಫಿ. ಬಾಬಾ ಹೇಳ್ತಾರೆ, ತಂದೆ ಬರ್ತಾರೆ ಪತಿತರನ್ನು ಪಾವನ ಮಾಡಲಿಕ್ಕೆ, ಇದಕ್ಕೆ ಹೇಳಲಾಗ್ತದೆ ಜಗತ್ತಿನ ಇತಿಹಾಸ ಭೂಗೋಳ. ಬಾಬಾ ಹೇಳ್ತಾರೆ, ನಂಬರ್ ವಾರಂತೂ ಪ್ರತಿಯೊಂದು ಮಾತಿನಲ್ಲಿ ಇದ್ದೇ ಇರ್ತದೆ. तुम्हारे में जो अच्छा भाषण करते हैं तो सब कहेंगे इसने बहुत अच्छा भाषण किया. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿಯೂ ಕೂಡ ಯಾರು ಒಳ್ಳೆ ಭಾಷಣ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಇವ್ರು ಭಾಳ ಒಳ್ಳೆ ಭಾಷಣ ಮಾಡ್ತಾರೆ ಅಂತ, ಅಥವಾ ಒಳ್ಳೆ ಭಾಷಣ ಮಾಡಿದರು ಅಂತ. दूसरे का सुनेंगे तो भी कहेंगे कि पहले वाले अच्छा समझाते. ಮತ್ತು ಬೇರೆ ಯಾರ್ದಾದರೂ ಕೇಳಿದರೆ ಇವ್ರಕ್ಕಿಂತ ಮೊದಲು ಮಾತಾಡಿದವ್ರು ಭಾಳ ಚೆನ್ನಾಗಿ ಮಾತಾಡಿದರು ಅಂತ ಹೇಳ್ತಾರೆ. ತೀಸರೆ ಫಿರ್ ಉನ್ಸೆ ತೀಕೆ ಹೋಂಗೆ ತೋ ಕहेಂಗೆ ಯೇ ಉನ್ಸೆ ಭೀ ತೀಕೆ ಹೇ. ಇನ್ನು ಮೂರನೇದವ್ರು ಯಾರಾದ್ರೂ ಅವ್ರಿಗಿಂತ ಚೆನ್ನಾಗಿ ಮಾಡಿದರೆ ಇವ್ರಿಗಿಂತ ಇವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ. ಹರ್ ಬಾತ್ ಮೇ ಪುರುಷಾರ್ಥ ಕರ್ನ ಹೋತಾ ಹೈ ಕಿ ಹಮ್ ಉನ್ಸೆ ಉಪ್ಪರ್ ಜಾಯ್. ಹಾಗೆ ಪ್ರತಿಯೊಂದು ಮಾತಿನಲ್ಲಿ ನಾವು ಪುರುಷಾರ್ಥ ಮಾಡಬೇಕಾಗ್ತದೆ, ಅವ್ರಿಗಿಂತ ನಾವು ಮುಂದೆ ಹೋಗಬೇಕು ಅಂತ. ಹೋಶಿಯಾರ್ ಜೋ ಹೋತೆ ವ ಜಟ್ ಹಾತ್ ಉಟಾಯಂಗೆ ಭಾಷಣ ಕರ್ನೆ ಕೆ ಲಿಯೆ. ಜಾಣ್ರು ಯಾರು ಇರ್ತಾರಲ್ವ ಪಟ್ ಅಂತ ಕೈ ಎತ್ತಾರೆ ಅವರು ಭಾಷಣ ಮಾಡೋದಕ್ಕೋಸ್ಕರ. ತುಮ್ ಸಹ ಪುರುಷಾರ್ಥಿ ಹೋ, ಆಗೆ ಚಲ್ ಮೇಲ್ ಟ್ರೈನ್ ಬನ್ ಜಾಯಂಗೆ, ಜೈಸೆ ಮಮ್ಮ ಸ್ಪೆಷಲ್ ಮೇಲ್ ಟ್ರೈನ್ ಥಿ. ಬಾಬಾ ಹೇಳ್ತಾರೆ, ನೀವೆಲ್ಲ ಪುರುಷಾರ್ಥಿಗಳು ಮುಂದೆ ಹೋದಾಗೆ ನೀವು ಅನೇಕರನ್ನ ನಿಮ್ಮ ಜೊತೆ ಮಾಡ್ಕೊಂಡು ಹೊರಡ್ತೀರ. ಹೇಗೆ ಮಮ್ಮನೂ ನೋಡಿ ಸ್ಪೆಷಲ್ ಟ್ರೈನ್ ಅಂದರೆ ಎಲ್ಲರೂ ಜೊತೆ ಮಾಡ್ಕೊಂಡು ಹೊರಟರು ತಾನೇ, ಅನೇಕ ಆತ್ಮಳಿ ಜ್ಞಾನ ಕೊಟ್ಟರು, ತಮ್ಮ ಸಮಾನ ಮಾಡಿಕೊಂಡ್ರು, ತಾವು ಮುಂದೆ ಹೋದರು, ಅನೇಕರನ್ನ ಮುಂದುವರಿಸಿದರು. ಹಾಗೆ ನೀವು ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ ಕೊತ್ತೋ ಪತಾ ನಹಿ ಪಡೆಗಾ ಕ್ಯೂಂಕಿ ದೋನೋ ಇಕ್ಕಟ್ಟೆ. ಬಾಬಂದಂತೂ ಗೊತ್ತೇ ಆಗೋದಿಲ್ಲ ಯಾರಿಗೂ, ಯಾಕಂದರೆ ಇಬ್ಬರು ಒಟ್ಟಿಗೆ ಇದ್ದಾರೆ. ತುಮ್ ಸಮಜ್ ನಹಿ ಸಕೆಂಗೆ ಕಿ ಕೌನ್ ಕಹತೆ ಹೇ, ತುಮ್ ಸದೈವ ಸಮझो कि ಶಿವಬಾಬಾ ಸಮझಾತೆ ಹೇ. ನೀವು ತಿಳ್ಕೊಳ್ಳಿಕ್ಕೂ ಆಗಲ್ಲ ಯಾರು ಹೇಳ್ತಾರೆ ಅಂತ, ನೀವು ಸದಾ ತಿಳ್ಕೊಳ್ಳಿ ಶಿವಬಾಬನೇ ತಿಳಿಸ್ಕೊಡ್ತಾರೆ. ಬಾಪ್ ಅವ್ರ ದಾದಾ ದೋನೋ ಜಾನ್ತೆ ಹೇ ಪರಂತು ಅಂತರ್ಯಾಮಿ ಹೇ. ತಂದೆ ಮತ್ತು ದಾದಾ ಇಬ್ಬರು ತಿಳ್ಕೊಂಡಿದ್ದಾರೆ, ಆದರೆ ಅವ್ರು ಅಂತರ್ಯಾಮಿಯಾಗಿದ್ದಾರೆ. ಬಾರ್ ಸೆ ಕಹತೆ ಯಾ ತೋ ಬಹುತ್ ಹೋಶಿಯಾರ್ ಹೇ, ಬಾಬಿ ಮಹಿಮಾ ಸುನ್ ಖುಷ್ ಹೋತೆ ಹೇ. ಹೊರಗಡೆಯಿಂದ ಹೇಳ್ತಾರೆ ತಾನೇ ಇವ್ರು ಭಾಳ ಜಾಣರಿದ್ದಾರೆ ಅಂತ, ಬಾಬನೂ ಕೂಡ ಅಂಥ ಮಕ್ಕಳ ಮಹಿಮೆ ಕೇಳಿ ಖುಷಿ ಆಗ್ತಾರೆ. लौकिक बाप का भी कोई बच्चा अच्छी तरह पढ़कर ऊंच पद पाता है तो बाप समझते कि ये बच्चा अच्छा नाम निकालेगा. ಲೌಕಿಕ ಅಪ್ಪನೂ ಕೂಡ ನೋಡಿ, ಕೆಲವು ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಿ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ ಅಂದರೆ ಬಾಬಾ ಅಂದರೆ ಅಪ್ಪ ತಿಳ್ಕೊಳ್ತಾರೆ ಈ ಮಗ ಒಳ್ಳೆ ಹೆಸರು ತರ್ತಾನೆ ನನಗೆ ಅಂತ. यह भी समझते कि फलाना बच्चा इस रूहानी सर्विस में होशियार है, मुख्य तो भाषण है, किसको बाप का संदेश देना समझाना. ಇದು ಕೂಡ ತಿಳ್ಕೊಳ್ಳಾಗ್ತದೆ, ಈ ಮಗು ಆತ್ಮಿಕ ಸೇವೆಯಲ್ಲಿ ಜಾಣ ಇದೆ, ಮುಂದಿದೆ, ಹುಷಾರಾಗಿದೆ. ಮುಖ್ಯ ಅಂದರೆ ಭಾಷಣ, ಯಾರಿಗಾದರೂ ತಂದೆ ಸಂದೇಶ ಕೊಡೋದು, ತಿಳಿಸ್ಕೊಡೋದು. ಬಾಬಾನೆ ಮಿಸಾಲ್ भी बताया था कि किसको 5 बच्चे थे तो कोई ने पूछा कि तुमको कितने बच्चे हैं. ಬಾಬಾ ಒಂದು ಉದಾಹರಣೆನೂ ಕೂಡ ಹೇಳ್ತಾರೆ. ಈಗ ಯಾರಿಗೋ ಒಂದು 5 ಜನ ಮಕ್ಕಳಿದ್ರು ಅಂತ, ಅವ್ರಿಗೆ ಕೇಳಿದ್ರಂತೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. तो बोला कि 2 बच्चे हैं. कहा कि तुमको तो 5 बच्चे हैं. ಆದರೆ ಅವರೇನು ಉತ್ತರ ಕೊಡ್ತಾರೆ ಅಂದರೆ ನನಗಿಬ್ಬರೇ ಮಕ್ಕಳು ಅಂತ. ಅಲ್ಲ ನಿಮ್ಗೆ 5 ಜನ ಮಕ್ಕಳು ಮತ್ತು ನಿಮ್ಗಿಬ್ಬರು ಹೇಗಾಗ್ತಾರೆ ಅಂತ ಮತ್ತವ್ರು ಮರುಪ್ರಶ್ನೆ ಮಾಡಿದಾಗ ಕಹಾ ಸಪುತ್ ದೋ ಹೇ ಯಾ ಬಿ ಐಸೆ. ಅವ್ರೇನು ಹೇಳಿದರು ಅಂದರೆ ಸುಪುತ್ರರು ಇಬ್ಬರೇ, ಅಂದರೆ ಯಾರು ಅಪ್ಪ ಅಮ್ಮನ ಮಾತು ಕೇಳ್ತಾರಲ್ವ ಅವರಷ್ಟೇ ನನ್ನ ಮಕ್ಕಳು ಅಂತ. ಇಲ್ಲೂ ಹಾಗೇನೆ ಅಂತಾರೆ ಬಾಬ್. ಬಚ್ಚೆ ತೋ ಬಹುತ್ ಹೇ, ಬಾಪ್ ಕಹೆಂಗೆ ಕಿ ಯಾ ಡಾಕ್ಟರ್ ನಿರ್ಮಲಾ ಬಚ್ಚಿ ಬಹುತ್ ಅಚ್ಚಿ ಹೇ. ಮಕ್ಕಳು ಭಾಳ ಜನ ಇದ್ದಾರೆ ನನಗೆ, ಆದರೆ ಬಾಬಾ ಹೇಳ್ತಾರೆ ಈ ಡಾಕ್ಟರ್ ನಿರ್ಮಲಾ ಈ ಮಗಳು ಭಾಳ ಚೆನ್ನಾಗಿದ್ದಾಳೆ. ಬಹುತ್ ಪ್ರೇಮ್ ಸೆ ಲೌಕಿಕ್ ಬಾಪ್ ಕೋ ಸಮझाए ಸೆಂಟ್ರ್ ಖುಲ್ವಾ ದಿಯಾ ಹೇ. ಬಹಳ ಪ್ರೀತಿಯಿಂದ ಲೌಕಿಕ ಅಪ್ಪನಿಗೂ ಕೂಡ ತಿಳಿಸ್ಕೊಟ್ಟು ಒಂದು ಸೆಂಟ್ರ್ ತೆರೆಸಿದರು. ಯ ಭಾರತ್ ಕಿ ಸರ್ವಿಸ್ ಹೇ, ತುಮ್ ಭಾರತ್ ಕೋ ಸ್ವರ್ಗ ಬನಾತೆ ಹೋ. ಬಾಬಾ ಹೇಳ್ತಾರೆ ಇದು ಭಾರತದ ಸೇವೆಯಾಗಿದೆ, ನೀವು ಭಾರತವನ್ನು ಸ್ವರ್ಗ ಮಾಡ್ತೀರಾ. ಇಸ್ ಭಾರತ್ ಕೋ ನರ್ಕ ರಾವಣನೇ ಬನಾಯ ಹೇ. ಈ ಭಾರತವನ್ನು ನರ್ಕ ಮಾಡಿರೋದು ರಾವಣ. ಏಕ್ ಸೀತಾ ಕೈದ್ ಮೇ ನಹೀ ಥಿ ಲೇಕಿನ್ ತುಮ್ ಸೀತಾಯೇ ರಾವಣ ಕಿ ಕೈದ್ ಮೇ ಥಿ. ಒಬ್ಬ ಸೀತೆ ಬಾಬಾ ಹೇಳ್ತಿದ್ರೆ ಜೈಲಿನಲ್ಲಿ ಇರಲಿಲ್ಲ, ನೀವೆಲ್ಲ ಸೀತೆಯರು ರಾವಣನ ಜೈಲಿನಲ್ಲಿದ್ದಿರಿ. ಬಾಕಿ ಶಾಸ್ತ್ರೋಮೇ ಸಬ್ ದಂತಕಥಾಯೇ ಹೇ. ಇನ್ನು ಶಾಸ್ತ್ರದಲ್ಲಿರೋದಂತೂ ಎಲ್ಲ ದಂತಕಥೆಗಳೇ. ये भक्ति मार्ग भी ड्रामा में है, तुम जानती हो सत्युग से लेकर जो पास हुआ वो रिपीट होगा. ಶಿವಬಾಬಾ ಹೇಳ್ತಿದ್ದಾರೆ ಈ ಭಕ್ತಿ ಮಾರ್ಗದಲ್ಲಿಯೂ ಕೂಡ ಅಥವಾ ಈ ಭಕ್ತಿ ಮಾರ್ಗವೂ ಕೂಡ ನಾಟಕದಲ್ಲಿದೆ. ನೀವು ತಿಳ್ಕೊಂಡಿದ್ದೀರಾ ಸತ್ಯುಗದಿಂದ ಹಿಡ್ಕೊಂಡು ಏನೆಲ್ಲ ಕಳೆದು ಹೋಯಿತೋ ಅದು ರಿಪೀಟ್ ಆಗ್ತದೆ.
आप ही पूज्य आप ही पुजारी बनते हैं, नीवे पूज्य नीवे पुजारी ಆಗ್ತೀರಾ. ಬಾಬ್ कहते मुझे आकर पुजारी से पूज्य बनाना है. ಬಾಬಾ ಹೇಳ್ತಿದ್ದಾರೆ ನಾನು ಬಂದು ಪೂಜಾರಿಯಿಂದ ಪೂಜ್ಯ ಮಾಡಬೇಕು. ಪಹಲೆ ಗೋಲ್ಡನ್ ಏಜಡ್ ಫಿರ್ ಐರನ್ ಏಜಡ್ ಬನ್ನ ಹೇ. ಫಸ್ಟಿಗೆ ಸುವರ್ಣ ಜಗತ್ತು, ನಂತರ ಕಬ್ಬಿಣದ ಜಗತ್ತಾಗ್ತದೆ. सतयुग में सूर्यवंशी लक्ष्मीनारायण का राज्य था, ರಾಮ ರಾಜ್ಯ तो ಚಂದ್ರವಂಶಿ था. ಸತ್ಯುಗದಲ್ಲಿ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ರಾಮರಾಜ್ಯ ಮತ್ತು ಚಂದ್ರವಂಶಿ राज्य इत्तु. इस समय तुम सब रूहानी क्षत्रिय हो, लड़ाई के मैदान में आने वाले को क्षत्रिय कहा जाता है. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಈ ಸಮಯದಲ್ಲಿ ನೀವೆಲ್ಲ ಆತ್ಮಿಕ ಕ್ಷತ್ರಿಯರಾಗಿದ್ದೀರಾ, ಯುದ್ಧದ ಮೈದಾನದಲ್ಲಿ ಬರುವಂಥವರಿಗೆ ಕ್ಷತ್ರಿಯರು ಅಂತ ಹೇಳಲಾಗ್ತದೆ. ತುಮ್ ಹೋ ರೂಹಾನಿ ಕ್ಷತ್ರಿಯ, ಬಾಕಿ ವ ಹೇ ಜಿಸ್ಮಾನಿ ಕ್ಷತ್ರಿಯ. ನೀವೆಲ್ಲ ಆತ್ಮಿಕ ಕ್ಷತ್ರಿಯರು, ಉಳಿದವರೆಲ್ಲ ಶಾರೀರಿಕ ಯೋಧರು ಅಂತಾರೆ. ಬಾಬಾ ಅಂದರೆ ಸೈನಿಕರು. ಉಸ್ಕೋ ಕಹಾ ಜಾತಾ ಹೈ ಬಾಹುಬಲ್ ಸೆ ಲಡ್ನಾ ಜಗಡ್ನಾ. ಶುರು ಮೇ ಮಲ್ಲ ಯುದ್ಧ ಹೋಗ್ತಿತ್ತು, ಬಾಹು ಆದಿ ಸೆ. ಬಾಬಾ ಒಂದು ಮಾತು ಹೇಳ್ತಾರೆ, ಅಲ್ಲಿ ಹೇಳಲಾಗ್ತದೆ ಬಾಹುಬಲದಿಂದ ಹೊಡೆದಾಡೋದು, ಯುದ್ಧ ಮಾಡೋದು. ಶುರುವಿನಲ್ಲಿ ನೋಡಿ ಮಲ್ಲ ಯುದ್ಧ ಅಂತ ನಡೀತಿತ್ತು, ಬಾಹುಗಳ ಮೂಲಕ ಯುದ್ಧ ಮಾಡುವಂಥದ್ದು. ಆಪಸ್ ಮೇ ಲಡ್ತೆ ಥೆ ಫಿರ್ ವಿಜಯ್ ಕೋ ಪಾತೆ. ಅಭಿ ತೋ ದೇಖೋ ಬಾಂಬ್ಸ್ ಆದಿ ಬನೆ ಹುಯೆ ಹೈ. ಅವರು ಒಬ್ರಿಗೊಬ್ರು ಜಗಳ ಮಾಡ್ತಾಯಿದ್ರು, ಹೊಡೆದಾಡ್ತಾ ಇದ್ರು, ವಿಜಯ ಪಡ್ಕೊಳ್ತಾ ಇದ್ರು. ಈಗಂತೂ ನೋಡಿ ಬಾಂಬ್ಸ್ಗಳು ತಯಾರಾಗಿದ್ದಾವೆ. ತುಮ್ ಭಿ ಕ್ಷತ್ರಿಯ ಹೋ ವೋ ಭಿ ಕ್ಷತ್ರಿಯ ಹೇ, ತು ಮಾಯಾ ಪರ್ ಜೀತ್ ಪಾತೆ ಹೋ ಶ್ರೀಮತ್ ಪರ್ ಚಲ್. ಬಾಬಾ ಹೇಳ್ತಿದ್ದಾರೆ, ನೀವು ಕ್ಷತ್ರಿಯರು, ಅವರು ಕ್ಷತ್ರಿಯರೇ, ನೀವು ಮಾಯೆ ಮೇಲೆ ಜಯ ಗಳಿಸ್ತೀರ, ಶ್ರೀಮತದಂತೆ ನಡೆದು. ತುಮ್ ಹೋ ರೂಹಾನಿ ಕ್ಷತ್ರಿಯ, ರೂಹೇ ಹಿ ಸಬ್ ಕುಚ್ ಕರ್ ರಹಿ ಹೈ ಇನ್ ಶರೀರ್ ಕಿ ಕರ್ಮೇಂದ್ರಿಯೋ ದ್ವಾರ. ಬಾಬಾ ಹೇಳ್ತಾರೆ, ನೀವು ಆತ್ಮಿಕ ಕ್ಷತ್ರಿಯರಾಗಿದ್ದೀರಾ, ಆತ್ಮನೇ ಎಲ್ಲವನ್ನ ಮಾಡ್ತಾ ಇದೆ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ. रूह को बाप आकर सिखलाते हैं, बच्चे मुझे याद करने से फिर माया खाएंगी नहीं. ಆತ್ಮಕ್ಕೆ ತಂದೆ ಬಂದು ಕಲಿಸ್ತಿದ್ದಾರೆ, ಮಕ್ಕಳೇ ನನ್ನ ನೆನ್ಪು ಮಾಡೋದ್ರಿಂದ ನೀವು ಮಾಯೆ ನಿಮ್ಮನ್ನು ಏನೂ ಮಾಡಲ್ಲ, ತಿನ್ನಲ್ಲ ಅಂತ. ತುಮಾರಿ ವಿಕರ್ಮ ವಿನಾಶ ಹೋಂಗೆ ಅವ್ರು ತುಮಕೋ ಉಲ್ಟಾ ಸುಲ್ಟಾ ಸಂಕಲ್ಪ ನೈ ಆಯಂಗೆ. ಬಾಬಾ ಹೇಳ್ತಾರೆ, ನಿಮ್ಮ ವಿಕರ್ಮ ಒಂದು ಕಡೆ ವಿನಾಶ ಆದರೆ ಇನ್ನೊಂದು ಕಡೆ ಉಲ್ಟಾ ಪಲ್ಟಾ ಸಂಕಲ್ಪನೂ ಬರಲ್ಲ. ಬಾಪ್ ಕೋ ಯಾದ್ ಕರ್ನೆ ಸೆ ಖುಷಿ ಭಿ रहेगी, इसलिए बाप समझाते कि सवेरे उठकर अभ्यास करो. ತಂದೆಯನ್ನು ನೆನಪು ಮಾಡೋದ್ರಿಂದ ಖುಷಿನೂ ಇರ್ತದೆ. ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ, ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಿ. ಬಾಬಾ आप कितने मीठे हो, आत्मा कहती है बाबा बाप ने पहचान दी है, मैं तुम्हारा बाप हूँ, तुमको सृष्टि के आदि मध्यांत का नॉलेज सुनाने आया हूँ. ಬೆಳಗ್ಗೆ ಎದ್ದ ತಕ್ಷಣ ಬಾಬನ ಜೊತೆ ಮಾತಾಡಬೇಕಲ್ವ, ಬಾಬಾ ನೀವೆಷ್ಟು ಮಧುರಾಗಿದ್ದೀರಾ. ಆತ್ಮ ಹೇಳ್ತದೆ, ಬಾಬಾ ತಂದೆನೂ ಕೂಡ ತನ್ನ ಪರಿಚಯ ಕೊಟ್ಟರು, ನಾನು ನಿಮ್ಮ ತಂದೆಯಾಗಿದ್ದೀನಿ, ನಿಮಗೆ ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ये मनुष्य सृष्टि का उल्टा झाड़ है, यह वैरायटी धर्मों की मनुष्य सृष्टि है, इसको कहा जाता है विराट लीला. ಬಾಬಾ ಹೇಳ್ತಾರೆ, ಇದು ಮನುಷ್ಯ ಸೃಷ್ಟಿಯ ಉಲ್ಟಾ ವೃಕ್ಷವಾಗಿದೆ, ಇದು ವೆರೈಟಿ ಧರ್ಮದ ಮನುಷ್ಯ ಸೃಷ್ಟಿಯಾಗಿದೆ, ಇದಕ್ಕೆ ಹೇಳಲಾಗ್ತದೆ ವಿರಾಟ ಲೀಲೆ ಅಂತ. ಬಾಪ್ನೇ समझाया है कि इस मनुष्य झाड़ का मैं बीज रूप हूँ, मुझे याद करते हैं. ಬಾಬನು ಕೂಡ ತಿಳಿಸ್ಕೊಡ್ತಾರೆ, ಈ ಮನುಷ್ಯ ವೃಕ್ಷದ ನಾನು ಬೀಜ ರೂಪ ಆಗಿದ್ದೇನೆ, ನನ್ನನ್ನೆಲ್ಲರೂ ನೆನ್ಪು ಮಾಡ್ತಾರೆ. ಕೊಯ್ ಕಿಸ್ ಜಾಡ್ಕ ಹೈ ಕೊಯ್ ಕಿಸ್ ಜಾಡ್ಕ ಹೈ, ಯಾರು ಯಾವ ವೃಕ್ಷದವರು, ಯಾವ ವೃಕ್ಷದವರು ಅಂತಾರೆ ಬಾಬಾ. ಫಿರ್ ನಂಬರ್ವಾರ್ ನಿಕಲ್ತೆ ಹೇ, ಈ ಡ್ರಾಮಾ ಬನಾ ಹುವಾ ಹೇ, ನಂಬರ್ವಾರಾಗಿ ಹುಟ್ಕೊಳ್ತಾರೆ. ಈ ನಾಟಕ ಮಾಡಲ್ಪಟ್ಟಿದೆ. ಕಹಾವತ್ ಹೈ ಕಿ ಫಲಾನೆ ನೆ ಧರ್ಮಸ್ಥಾಪಕ್ ಪೈಗಂಬರ್ ಕೋ ಭೇಜಾ ಪರಂತು ವಹಾ ಸೆ ಬೇಚ್ತೆ ನೈ ಹೈ. ಒಂದು ಮಾತಿದೆ, ಇಂಥವರು ಧರ್ಮಸ್ಥಾಪಕರು ಅಂದರೆ ಧರ್ಮಸ್ಥಾಪನೆ ಮಾಡೋದಕ್ಕೋಸ್ಕರ ಪೈಗಂಬರನ್ನು ಕಳಿಸಿದ್ರು ಅಂತ. ಬಾಬಾ ಹೇಳ್ತಾರೆ, ಅಲ್ಲಿಂದ ಯಾರನ್ನೂ ಕಳಿಸಲ್ಲ. ಯಾ ಡ್ರಾಮಾ ಅನುಸಾರ ರಿಪೀಟ್ ಹೋತಾ ಹೈ, ಯೇ ಏಕ್ ಹಿ ಹೈ ಜೋ ಧರ್ಮ और ರಾಜಧಾನಿ ಸ್ಥಾಪನ್ ಕರ್ ರಹೆ ಹೈ. ಇದು ನಾಟಕದ ಅನುಸಾರ ರಿಪೀಟ್ ಆಗ್ತದೆ. ಇದು ಒಂದೇ ಆಗಿದೆ, ಯಾವ ಧರ್ಮ ಮತ್ತು ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ. ಯಾ ದುನಿಯಾ ಮೇ ಕೊಯ್ ಭಿ ನೈ ಜಾನ್ತೆ ಅಭಿ ಹೈ ಸಂಗಮ್. ಇದು ಜಗತ್ತಿನಲ್ಲಿ ಯಾರೂ ಕೂಡ ತಿಳ್ಕೊಂಡಿಲ್ಲ, ಈಗ ಸಂಗಮ ಯುಗ ಇದೆ. ವಿನಾಶ್ ಕಿ ಜ್ವಾಲಾ ಪ್ರಜ್ವಲಿತ್ ಹೋನಿ ಹೈ, ಯಹ ಶುಭಾವಕ ಜ್ಞಾನ ಯಜ್ಞ. ಬಾಬಾ ಹೇಳ್ತಾರೆ, ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗಲಿದೆ, ಇದು ಶುಭಾಬನ ಜ್ಞಾನಯಜ್ಞ. ಉನ್ಹೋನೆ ರುದ್ರ ನಾಮ್ ರಖ್ ದಿಯಾ ಹೈ, ಪ್ರಜಾಪಿತಾ ಬ್ರಹ್ಮ ದ್ವಾರ ತುಮ್ ಬ್ರಾಹ್ಮಣ್ ಪೈದಾ ಹುಯೇ ಹೋ. ಬಾಬಾ ಹೇಳ್ತಾರೆ, ಅವರು ರುದ್ರಜ್ಞಾನ ಅಂತ ಹೆಸರಿಟ್ಟರು, ಪ್ರಜಾಪಿತಾ ಬ್ರಹ್ಮನ ಮೂಲಕ ನೀವು ಬ್ರಾಹ್ಮಣರು ಉಟ್ಕೊಂಡಿದ್ದೀರಾ. ತುಮ್ ಉಂಚ ಟಹರೇನಾ ಪೀಚೆ ಅವ್ರ ಬಿರಾದಾರಿಯ ನಿಕಲ್ತಿ ಹೈ. ಬಾಬಾ ಹೇಳ್ತಾರೆ, ನೀವು ಶ್ರೇಷ್ಠ ಆದ್ರಿ ತಾನೆ, ನಂತರ ಉಳಿದ ಮನೆತನಗಳು ಹುಟ್ಕೊಳ್ತವೆ. ವಾಸ್ತವ ಮೇ ತೋ ಸ ಬ್ರಹ್ಮಕ್ಕೆ ಬಚ್ಚೆ ಹೋ, ಬ್ರಹ್ಮಕೋ ಕಹಾ ಜಾತ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಹಾಗೆ ನೋಡಿದರೆ ನೀವೆಲ್ಲ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ. ಬ್ರಹ್ಮನಿಗೆ ಹೇಳಲಾಗ್ತದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ. ಸಿಜ್ರಾ ಹೇ, ಪಹಲೆ ಪಹಲೆ ಬ್ರಹ್ಮ ಊಂಚ್ ಫಿರ್ ಸಿಜ್ರಾ ನಿಕಲ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ
ವಂಶಾವಳಿ. ಮೊದಲಿಗೆ ಬ್ರಹ್ಮ ಶ್ರೇಷ್ಠ, ನಂತರ ವಂಶಾವಳಿ ಹುಟ್ಕೊಳ್ತದೆ. ಕತೆ ಭಗವಾನ್ ಸೃಷ್ಟಿ ಕೈಸೆ ರಚತೆ ಹೇ, ರಚನಾ ತೋ ಹೇ. ಹೇಳ್ತಾರೆ ಭಗವಂತ ಸೃಷ್ಟಿಯನ್ನು ಹೇಗೆ ರಚನೆ ಮಾಡ್ತಾರೆ, ರಚನೆ ಅಂತೂ ಇದ್ದೇ ಇದೆ. ಜಬ್ ವಹ ಪತಿತ್ ಹೋತೆ ಹೇ ತಬ್ ಉನ್ಕೋ ಬುಲಾತೆ ಹೇ, ವಹಿ ಆಕರ್ ದುಃಖಿ ಸೃಷ್ಟಿ ಕೋ ಸುಖಿ ಬನಾತೆ ಹೇ, ಇಸ್ಲಿಯೇ ಬುಲಾತೆ ಹೇ ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಆವೋ. ಬಾಬಾ ಹೇಳ್ತಾರೆ ಯಾವಾಗ ಅವ್ರು ಪತಿತ್ ಆಗ್ತಾರಲ್ವ, ಅಂದರೆ ಯಾವ ಆತ್ಮಗಳು ಪತಿತ್ ಆಗ್ತವೆ ಆವಾಗ ಪರಮಾತ್ಮನ ಕರೀಲಿಕ್ಕೆ ಶುರು ಮಾಡ್ತಾರೆ. ಅವರೇ ಬಂದು ದುಃಖಿ ಸೃಷ್ಟಿಯನ್ನು ಸುಖಿ ಮಾಡ್ತಾರೆ, ಅದಕ್ಕೋಸ್ಕರ ಕರೀತಾರೆ ಪರಮಾತ್ಮನನ್ನು. ಬಾಬಾ ದುಃಖ ಹರ್ತ ಸುಖಕರ್ತನಾಗಿರುವೆ ನೀನು ಬಾ ಅಂತ. ನಾಮ್ ರಖಾ ಹೇ ಹರಿದ್ವಾರ್, ಹರಿದ್ವಾರ ಅರ್ಥಾತ್ ಹರಿಕಾ ದ್ವಾರ, ಅದಕ್ಕೊಂದು ಹೆಸರಿಟ್ಟರು ಹರಿದ್ವಾರ ಅಂತ. ಹರಿದ್ವಾರ ಅಂದರೆ ಹರಿಯ ದ್ವಾರ ಅಂತ. ವಹ ಗಂಗಾ ಬಹತಿ ಹೇ, ಸಮಸ್ತೆ ಹಮ್ ಗಂಗಾ ಮೇ ಸ್ನಾನ ಕರ್ನೆ ಸೆ ಹರಿಕೆ ದ್ವಾರ ಚಲೆ ಜಾಯಂಗೆ. ಹೇಳ್ತಾರೆ ನೋಡಿ, ಅಲ್ಲಿ ಗಂಗೆ ಹರಿತದೆ. ಏನು ತಿಳ್ಕೊಳ್ತಾರೆ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಹರಿಯ ಒಂದು ದ್ವಾರಕ್ಕೆ ಹೋಗ್ಬೋದು ಅಥವಾ ಹರಿ ಹತ್ರ ಹೋಗ್ಬೋದು ಅಂತ. ಪರಂತು ಹರಿಕಾ ದ್ವಾರ ಹೈ ಕಹಾ, ವ ಫಿರ್ ಶ್ರೀಕೃಷ್ಣಕ್ಕೂ ಕಹ ದೇತೆ ಹೇ. ಆದರೆ ಬಾಬಾ ಹೇಳ್ತಾರೆ ಹರಿಯ ದ್ವಾರ ಎಲ್ಲಿದೆ, ಅವರು ಶ್ರೀಕೃಷ್ಣನಿಗೆ ಹೇಳ್ತಾರೆ. ಹರಿಕಾ ದ್ವಾರ ತೋ ಕಹತೆ ಹೇ ದುಃಖ ಹರ್ತ ಸುಖಕರ್ತ. ಹರಿಯ ದ್ವಾರ ಅಂತೂ ಶುಭಾಬಾ ಆಗಿದ್ದಾರೆ, ದುಃಖ ಹರ್ತ ಸುಖಕರ್ತ. पहले तुमको जाना है अपने घर, तुम बच्चों को अपने बाप और घर का अभी मालूम पड़ा है. पहले तुमको जाना है अपने घर, तुम बच्चों को अपने बाप का और घर का अभी मालूम पड़ा है. ಫಸ್ಟಿಗೆ ನೀವು ಹೋಗಬೇಕು ನಿಮ್ಮ ಮನೆಗೆ. ಈಗ ನಾವು ಮಕ್ಕಳಿಗೆ ತಮ್ಮ ತಂದೆ ಮತ್ತು ಮನೆ ಎರಡರ ಬಗ್ಗೆನೂ ಗೊತ್ತಾಯಿತು. ಬಾಪ್ ಕಿ ಗದ್ದಿ ತೋಡಿ ಉಂಚಿ ಹೈ, ಫೂಲ್ ಹೈ ऊपर में फिर युगल दाना सबसे नीचे. ಬಾಬನ ಗದ್ದಿಗೆ ಸ್ವಲ್ಪ ಶ್ರೇಷ್ಠ ಇದೆ, ಎತ್ತರವಾಗಿದೆ. ಹೂ ಅಂದರೆ ಮೇಲ್ಗಡೆ, ನಂತರ ಜೋಡಿ ಮಣಿಗಳು ಅದಕ್ಕಿಂತ ಕೆಳಗಡೆ. ಫಿರ್ ಹೇ ವೈಜಯಂತಿ ಮಾಲಾ ಸೋ ವಿಷ್ಣು ಕಿ ಮಾಲಾ. ಅದರ ನಂತರ ಬಾಬಾ ಹೇಳ್ತಾರೆ ವೈಜಯಂತಿ ಮಾಲಾ, ನಂತರ ವಿಷ್ಣುವಿನ ಮಾಲೆ. ವಿಷ್ಣು ಕೆ ಗಲೆ ಕಾ ಹಾರ್ ವಹಿ ಫಿರ್ ವಿಷ್ಣುಪುರಿ ಮೇ ರಾಜ್ಯ ಕರ್ತೆ ಹೇ. ವಿಷ್ಣುವಿನ ಕೊರಳಿನ ಹಾರ ಅವರೇ ಮತ್ತೆ ವಿಷ್ಣುಪುರಿಯಲ್ಲಿ ರಾಜ್ಯ ಆಳ್ತಾರೆ. ಬ್ರಾಹ್ಮಣೋं की ಮಾಲಾ ನಹೀ ಹೈ ಕ್ಯೂಂಕಿ ಗಡಿ ಗಡಿ ಟೂಟ್ ಪಡ್ತೆ ಹೇ. ಬಾಬಾ ಹೇಳ್ತಾರೆ ಬ್ರಾಹ್ಮಣರ ಮಾಲೆ ಮಾಡಲ್ಲ, ಯಾಕೆಂದರೆ ಇವತ್ತು ಹೀಗಿದ್ದವರು ನಾಳೆ ಹೆಂಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಅಂದರೆ ಬಾಬನ ಬಿಟ್ಟು ಹೋಗ್ಬೋದು. ಬಾಪ್ ಸಮझाते कि नंबरवार तो है ना, आज ठीक है कल तूफान आ जाते हैं, ಗ್ರಹಚಾರಿ ಆನೆ ಸೆ ಟಂಡೆ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾರೆ ನಂಬರ್ ವಾರ್ ಅಂತೂ ಇದೆ ಅಲ್ವ, ಇವತ್ತು ಸರಿ ಇರ್ತಾರೆ, ನಾಳೆ ಬಿರುಗಾಳಿ ಬರ್ತದೆ. ಗ್ರಹಚಾರ ಬಂತು ಅಂದರೆ ತಣ್ಣಗಾಗ್ಬಿಡ್ತಾರೆ, ಅಂದರೆ ಪುರುಷಾರ್ಥನೇ ಮಾಡಲ್ಲ. ಬಾಪ್ ಕತೆ ಮೇರಾ ಬನಂತಿ ಆಶ್ಚರ್ಯವತ್ ಸುನಂತಿ ಕತಂತಿ ಧ್ಯಾನ್ ಮೇ ಜಾವಂತಿ ಮಾಲಾ ಮೇ ಪಿರ್ವಂತಿ ಫಿರ್ ಏಕ್ ಕದಂ ಭಾಗಂತಿ ಚಂಡಾಲ್ ಬನಂತಿ. ಬಾಬಾ ಶಬ್ದಗಳ ಜೋಡಣೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ನನ್ನ ಮಕ್ಕಳಾಗ್ತಾರೆ, ಆಶ್ಚರ್ಯವಾಗಿ ಕೇಳ್ತಾರೆ, ಹೇಳ್ತಾರೆ, ಧ್ಯಾನದಲ್ಲಿ ಹೋಗ್ತಾರೆ, ಮಾಲೆಯಲ್ಲಿ ತಿರುಗಿಸಲ್ಪಡ್ತಾರೆ, ಪೋಣಿಸಲ್ಪಡ್ತಾರೆ, ಏಕ್ದಮ್ ಬಾಬನ್ ಬಿಟ್ಟು ಹೋಗ್ಬಿಡ್ತಾರೆ, ಚಂಡಾಲರಾಗ್ತಾರೆ. ಫಿರ್ ಮಾಲಾ ಕೈಸೆ ಬನೆ ತೋ ಬಾಪ್ ಸಮझाते कि ಬ್ರಾಹ್ಮಣೋं की ಮಾಲಾ ನೈ ಬಂತೆ. ಇನ್ನು ಮಾಲೆ ಹೆಂಗಾಗ್ತದೆ ಹೇಳಿ, ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ಬ್ರಾಹ್ಮಣರ ಮಾಲೆ ಆಗೋದಿಲ್ಲ. ಭಕ್ತ ಮಾಲಾ ಮೇ ಮುಖ್ಯ ಫಿಮೇಲ್ಸ್ ಮೇ ಮೀರಾ और ಮೇಲ್ಸ್ ಮೇ ನಾರದ್. ಭಕ್ತರ ಮಾಲೆಯಲ್ಲಿಯೂ ನೋಡಿ ಮುಖ್ಯವಾಗಿ ಸ್ತ್ರೀಯರಲ್ಲಿ ಮೀರಾ ಇದ್ದರೆ ಪುರುಷರಲ್ಲಿ ನಾರದ. ಸಂಗಮ್ ಪರ್ ಬಾಪಿ ಆಕರ್ ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ದೇತೆ ಹೇ. ಇನ್ನು ಸಂಗಮ ಯುಗದಲ್ಲಿ ತಂದೆನೇ ಬಂದು ಎಲ್ರಿಗೂ ಮುಕ್ತಿ ಜೀವನ್ ಮುಕ್ತಿ ಕೊಡ್ತಾರೆ. ಬಚ್ಚೆ ಸಮಸ್ತೆ ಕಿ ಹಮ್ ಹಿ ಸ್ವರ್ಗಕ್ಕೆ ಮಾಲೀಕ್ತೆ. ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ ನಾವೇ ಸ್ವರ್ಗದ ಮಾಲೀಕರಿದ್ದೆವು. ಅಭಿ ನರಕ ಹೇ, ಈಗ ನರಕ ಇದೆ. ಬಾಪ್ ಕತೆ ಕಿ ನರಕಕ್ಕೂ ಲಾತ್ ಮಾರೋ ಸ್ವರ್ಗ ಬಾದಶಾಹಿ ಲೋ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನರಕಕ್ಕೆ ಒದ್ಬಿಡಿ ಅಂದರೆ ನರಕವನ್ನು ತಿರುಗಿ ನೋಡಬೇಡಿ ಅಂತ. ಸ್ವರ್ಗದ ರಾಜ್ಯಭಾಗ್ಯ ಪಡ್ಕೊಳ್ಳಿ. ಜೊ ತುಮಾರಿ ರಾವಣ ಚೀನ್ಲಿ, ಯಾವುದನ್ನು ರಾವಣ ಕಸ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮ ರಾಜ್ಯವನ್ನು, ಅದನ್ನು ಪಡ್ಕೊಳ್ಳಿ ಅಂತಾರೆ ಬಾಬಾ. ये तो बाप ही आकर बताते हैं, वह सब इन सब ಶಾಸ್ತ್ರೋ ತೀರ್ಥೋ ಆದಿ ಕೋ ಜಾನ್ತೆ हैं, ಬೀಜ ರೂಪ है ना. ಬಾಬಾ ಹೇಳ್ತಿದ್ದಾರೆ ಇದನ್ನೆಲ್ಲ ತಂದೆನೇ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇದೆಲ್ಲ ಶಾಸ್ತ್ರ ತೀರ್ಥ ಎಲ್ಲ ಅವ್ರು ತಿಳ್ಕೊಂಡಿದ್ದಾರೆ ತಾನೆ. ಬೀಜ ರೂಪ है ना. ज्ञान सागर शांति का सागर यह आत्मा कहती है. ಜ್ಞಾನ ಸಾಗರ, ಶಾಂತಿಯ ಸಾಗರ ಇದು ಆತ್ಮ ಹೇಳ್ತದೆ. ಬಾಪ್ ಸಮझाते कि यह लक्ष्मी नारायण सत्यु के मालिक थे, उनके आगे क्या था. ಬಾಬಾ ತಿಳಿಸ್ಕೊಡ್ತಾರೆ ಈ ಲಕ್ಷ್ಮೀನಾರಾಯಣರು ಸತ್ಯುಗದ ಮಾಲೀಕರಿದ್ದರು. ಇದಕ್ಕಿಂತ ಮೊದಲು ಅಂದರೆ ಹಿಂದೆ ಅವರೇನಿದ್ರು, ಜರೂರ್ ಕಲಿಯುಗ ಅಂತ ಹೋಗಾ ತೋ ಸಂಗಮ ಯುಗ ಹುವಾ ಹೋಗಾ ಫಿರ್ ಅಬ್ ಸ್ವರ್ಗ ಬಂತಾ ಹೇ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಕಲಿಯುಗದ ಅಂತ್ಯ ಆಗಿರಬೇಕಲ್ಲ, ಅಂದಮೇಲೆ ಸಂಗಮ ಯುಗ ಆಗಿರಬೇಕಲ್ಲ, ಈಗ ಸ್ವರ್ಗ ಆಗ್ತದೆ.
बाप को स्वर्ग का रचयिता कहा जाता है, ಸ್ವರ್ಗ ಸ್ಥಾಪನೆ करने वाला. ನೋಡಿ, ತಂದೆಗೆ ಸ್ವರ್ಗದ ರಚಯಿತ ಅಂತ ಹೇಳಲಾಗ್ತದೆ, ಸ್ವರ್ಗ ಸ್ಥಾಪನೆ ಮಾಡುವಂಥವ್ರು. ये लक्ष्मी नारायण स्वर्ग के मालिक थे. इन्हों को वर्षा कहाँ से मिला? ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಿದ್ದರು, ಇವರಿಗೆ ಆಸ್ತಿ ಎಲ್ಲಿಂದ ಸಿಕ್ತು? ಸ್ವರ್ಗಕ್ಕೆ ರಚಿತ ಬಾಪ್ಸೆ, ಸ್ವರ್ಗ ಕಾಹಿಯ ವರ್ಷ ಹೇ, ಸ್ವರ್ಗದ ರಚಯಿತ ತಂದೆಯಿಂದ, ತಂದೆದೇ ಇದು ಆಸ್ತಿಯಾಗಿದೆ. तुम कोई से भी पूछ सकते हो कि इन ಲಕ್ಷ್ಮೀನಾರಾಯಣ को ಸತ್ಯುಗ್ की राजधानी ಇತ್ತಿ. ನೀವು ಯಾರಿಗಾದರೂ ಕೇಳ್ಬೋದು, ಈ ಲಕ್ಷ್ಮೀನಾರಾಯಣರಿಗೆ ಸತ್ಯುಗದ ರಾಜಧಾನಿ ಇತ್ತ? ಕೈಸೇಲಿ ಕೊಯ್ ಬತಾ ನೈ ಸಕೆ, ಹೇಗೆ ತಗೊಂಡ್ರು ಅವರು? ಅರಿದ್ರೆ ಉತ್ತರ ಯಾರೂ ಹೇಳೋಕ್ಕಾಗಲ್ಲ. या दादा भी कहता है कि मैं नहीं जानता था, पूजा करता था परंतु जानता नहीं था. ಈ ಬ್ರಹ್ಮ ಬಾಬನು ಕೂಡ ಹೇಳ್ತಾರೆ ಏನಂತ, ನನಗೂ ಗೊತ್ತಿರಲಿಲ್ಲ, ಭಲೆ ನಾನು ಪೂಜೆ ಮಾಡ್ತಿದ್ದೆ ಆದರೆ ನನಗೇನು ಗೊತ್ತಿರಲಿಲ್ಲ ಅಂತ. अब आपने समझाया है ये संगम पर राजयोग सीखते हैं, गीता में ही राजयोग का वर्णन है. ಈಗ ಬಾಬಾ ತಿಳಿಸ್ಕೊಡ್ತಾರೆ, ಈ ಸಂಗಮ ಯುಗದಲ್ಲಿನೇ ರಾಜಯೋಗವನ್ನು ಕಲಿತಾರೆ. ಗೀತೆಯು ಕೂಡ ರಾಜಯೋಗದ, ಅಂದರೆ ಗೀತೆಯಲ್ಲಿ ಕೂಡ ರಾಜಯೋಗದ ವರ್ಣನೆ ಇದೆ. ಸಿವಾಯ ಗೀತಾಕ್ಕೆ ಅವ್ರ ಕೊಯ್ ಬಿ ಶಾಸ್ತ್ರ ಮೇ ರಾಜಯೋಗ ಕಿ ಬಾತ್ ನಹೀ ಹೈ. ಬಾಬಾ ಹೇಳ್ತಾರೆ, ಗೀತೆಯ ಹೊರತು ಇನ್ಯಾವುದೇ ಶಾಸ್ತ್ರದಲ್ಲಿ ರಾಜಯೋಗದ ವರ್ಣನೆ ಇಲ್ಲ. ಬಾಪ್ ಕಹತೆ ಕಿ ಮೈ ತುಮಕೋ ರಾಜಾಂಕ ರಾಜ ಬನಾತಾ ಹೂँ. ಇಲ್ಲಿ ಬಾಬಾ ನಮಗೇನು ಹೇಳ್ತಾರೆ ಅಂದರೆ, ಮಕ್ಕಳೇ, ನಾನು ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತೇನೆ. ಭಗವಾನೇ ಆಕರ್ ನರಸೆ ನಾರಾಯಣ ಬನ್ನಕ್ಕೆ ನಾಲೆಜ್ ದಿ ಹೈ. ಭಗವಂತನೇ ಬಂದು ನರನಿಂದ ನಾರಾಯಣ ಆಗುವ ಜ್ಞಾನ ಕೊಡ್ತಾರೆ. ಭಾರತ ಕಾ ಮುಖ್ಯ ಶಾಸ್ತ್ರ ಹೇ ಗೀತಾ. ಗೀತಾ ಕಬ್ ರಚಿ ಗೈ ಯ ಜಾನ್ತೆ ನೈ. ಭಾರತದ ಮುಖ್ಯ ಶಾಸ್ತ್ರವೇ ಆಗಿದೆ ಗೀತೆ. ಗೀತೆ ಯಾವಾಗ ರಚಿಸಲ್ಪಡ್ತು ಅನ್ನೋದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಬಾಪ್ ಕಹತೆ ಕಲ್ಪ ಕಲ್ಪ ಸಂಗಮ್ ಪರ್ ಆತಾ ಹೂँ, जिनको राज्य दिया था वो राज्य गंवाकर फिर तमो प्रधान दुखी बन पड़े हैं. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ಸಂಗಮ ಯುಗದಲ್ಲಿ ಬರ್ತೇನೆ, ಯಾರಿಗೆ ರಾಜ್ಯ ಕೊಟ್ಟಿದ್ನೋ ರಾಜ್ಯವನ್ನು ಕಳ್ಕೊಂಡು ಮತ್ತೆ ತಮೋ ಪ್ರಧಾನ ದುಃಖಿಯಾಗಿಬಿಟ್ರು. ರಾವಣ ಕ ರಾಜ್ಯ ಹೇ. ಈಗೇನಾಗಿದೆ? ರಾವಣನ ರಾಜ್ಯ. ಸಾರೆ ಭಾರತ್ ಕಿ ಹಿ ಕಹಾನಿ ಹೈ. ಭಾರತ್ ಹೇ ಆಲ್ರೌಂಡ್ ಅವ್ರ ತೋ ಸಬ್ ಆದ್ಮಿ ಆತೆ ಹೈ. ಬಾಬಾ ಹೇಳ್ತಾರೆ, ಭಾರತದ ಕತೆ ಇದು. ಭಾರತದಲ್ಲಿ ಆಲ್ರೌಂಡರ್ ಮತ್ತು ಉಳಿದವರೆಲ್ಲ ನಂತರ ಬರ್ತಾರೆ. ಅಂದರೆ ನಾವು ಭಾರತೀಯರೇನಿದ್ದೇವೆ, ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ಪಾತ್ರ ಮಾಡುವಂಥ ಆಲ್ರೌಂಡ್ ಪಾತ್ರಧಾರಿಗಳು, ಉಳಿದವರೆಲ್ಲ ನಂತರ ಬರೋದು. ಬಾಪ್ ಕಹತೆ कि तुमको 84 जन्मों का राज बताता हूँ. 5000 वर्ष पहले तुम देवी देवता थे, तुम अपने जन्मों को नहीं जानते थे. हे भारतवासियों, बाप आते हैं अंत में. ಬಾಬಾ ಹೇಳ್ತಾರೆ, ನಿಮ್ಮ 84 ಜನ್ಮಗಳ ರಹಸ್ಯ ಹೇಳ್ತೇನೆ ನಾನು. 5000 ವರ್ಷದ ಮೊದಲು ಕೂಡ ನೀವು ದೇವಿ ದೇವತೆಗಳಿದ್ರಿ, ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿರಲಿಲ್ಲ. ಹೇ ಭಾರತವಾಸಿಗಳೇ, ತಂದೆ ಕೊನೆಗೆ ಬರ್ತಾರೆ. ಆದಿ ಮೇ ಆಯೆ ತೋ ಆದಿ ಮಧ್ಯ ಅಂತ ನಾಲೆಜ್ ಕೈಸೆ ಸುನಾಯ್. ಬಾಬಾ ಏನಾದರೂ ಆದಿಯಲ್ಲಿ ಬಂದರೆ ಸೃಷ್ಟಿ ಆದಿ ಮಧ್ಯ ಅಂತಿದ ಜ್ಞಾನ ಹೇಗೆ ಹೇಳೋದು? ಸೃಷ್ಟಿಗೆ ವೃದ್ಧಿ ನೈ ಹುಯಿ ಹೇ ತೋ ಸಮಜಾಯೆ ಕೈಸೆ. ಬಾಬಾ ಹೇಳ್ತಾರೆ, ಸೃಷ್ಟಿಯ ವೃದ್ಧಿನೇ ಆಗಿಲ್ಲ ಅಂದಾಗ ತಿಳಿಸ್ಕೊಡೋದು ಹೇಗೆ? ವಾತೋ ನಾಲೆಜ್ ಕಿ ದರ್ಕಾರಿ ನಹಿ. ಬಾಪ್ ಅಭಿ ಸಂಗಮ್ ಪರ್ ಹಿ ನಾಲೆಜ್ ದೇತೆ ಹೈ. ಬಾಬಾ ಹೇಳ್ತಾರೆ, ಅಲ್ಲಿ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ. ಬಾಬಾ ಈಗ ಅಂದರೆ ಸಂಗಮ ಯುಗದಲ್ಲೇ ಬಂದು ಜ್ಞಾನ ಕೊಡ್ತಾರೆ. ನಾಲೆಜ್ಫುಲ್ ಹೇನಾ? ಜರೂರ್ ನಾಲೆಜ್ ಸುನಾನೆ ಅಂತ್ ಮೇ ಆನಾ ಪಡೆ. ನಾಲೆಜ್ಫುಲ್ ಅಲ್ವಾ ಅಂದಮೇಲೆ ಬಾಬಾ ಜ್ಞಾನ ಹೇಳೋದಕ್ಕೋಸ್ಕರ ಕೊನೆಗೆ ಬರಬೇಕಾಗ್ತದೆ. ಆದಿ ಮೇ ತುಮಕೋ ಕ್ಯಾ ಸುನಾಯಂಗೆ ಯ ಸಮಜ್ನೆ ಕಿ ಬಾತೆ ಹೈ. ಆದಿಯಲ್ಲಿ ನಿಮ್ಗೇನು ತಿಳಿಸ್ಕೊಡ್ತದೆ? ಇದು ತಿಳ್ಕೊಳ್ಳೋ ಮಾತು. ಭಗವಾನ್ ವಾಚ್ ಕಿ ಮೈ ತುಮಕೋ ರಾಜಯೋಗ ಸಿಕ್ಕಾತಾ ಹೂँ. ಯ ಯೂನಿವರ್ಸಿಟಿ ಹೇ ಪಾಂಡವ್ ಗೌರ್ಮೆಂಟ್ ಕಿ. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ. ಇದು ಯೂನಿವರ್ಸಿಟಿ ಆಗಿದೆ ಪಾಂಡವ್ ಗೌರ್ಮೆಂಟಿಂದು. ಅಭಿ ಹೇ ಸಂಗಮ್, ಯಾದವ್, ಕೌರವ್, ಪಾಂಡವ್, ಉನ್ಹೋನೆ ಬೈಟ್ ಸೇನಾಯೇ ದಿಖಾಯಿ ಹೇ. ಬಾಬಾ ಹೇಳ್ತಾರೆ, ಈಗ ಇದು ಸಂಗಮ. ಯಾದವರು ಇದ್ದಾರೆ, ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಅವರು ಕುತ್ಕೊಂಡೆಲ್ಲ ಸೈನ್ಯ ತೋರಿಸ್ತಾರೆ. ಬಾಪ್ ಸಮझाते, ಯಾದವ್ ಕೌರವ್ ವಿನಾಶ ಕಾಲೆ ವಿಪರೀತ ಬುದ್ಧಿ, ಏಕ್ ದೋ ಕೋ ಗಾಲಿ ದೇತೆ ರಹತೆ ಹೈ. ಬಾಬಾ ತಿಳಿಸ್ಕೊಡ್ತಾರೆ, ಯಾದವ್ರದ್ದು ಕೌರವ್ರದ್ದು ವಿನಾಶ ಕಾಲ ವಿಪರೀತ ಬುದ್ಧಿ ಆಗ್ತದೆ. ಒಬ್ರಿನ್ನೊಬ್ಬರಿಗೆ ಬೈತಾನೇ ಇರ್ತಾರೆ ಅವರು. ಬಾಪ್ಸೆ ಪ್ರೀತ ನೈ ಹೈ. ಕಹ ದೇತೆ ಕಿ ಕುತ್ತೆ ಬಿಲ್ಲಿ ಸಬ್ ಮೇ ಪರಮಾತ್ಮ ಹೈ. ಬಾಬಾ ಹೇಳ್ತಾರೆ, ಬಾಬನ ಮೇಲೆ ಪ್ರೀತಿ ಅಂತೂ ಮೊದಲೇ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ನಾಯಿ, ಬೆಕ್ಕು, ಹಂದಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಪರಮಾತ್ಮ ಸರ್ವ್ಯಾಪಿ ಅಂತ ಹೇಳಿಬಿಡ್ತಾರೆ ಅವರು. ಬಾಕಿ ಪಾಂಡವಂಕಿ ಪ್ರೀತ ಬುದ್ಧಿ ಥಿ, ಆದರೆ ಪಾಂಡವರದು ಪ್ರೀತ ಬುದ್ಧಿಯಾಗಿತ್ತು ಅಂತ. ಪಾಂಡವಂಕ ಸಾತಿ ಸ್ವಯಂ ಪರಮಾತ್ಮ ತ, ಪಾಂಡವರ ಜೊತೆ ಸ್ವಯಂ ಪರಮಾತ್ಮ ಇದ್ದ. ಪಾಂಡವಮಾನ ರುಹಾನಿ ಪಂಡೆ. ಪಾಂಡವರು ಅಂದರೆ ಆತ್ಮಿಕ ಪಂಡಗಳು. ವಹೆ ಜಿಸ್ಮಾನಿ ಪಂಡೆ, ತುಮ್ಹೋ ರುಹಾನಿ ಪಂಡೆ. ಬಾಬಾ ಹೇಳ್ತಾರೆ, ಅವರೆಲ್ಲ ಶಾರೀರಿಕ ಮಾರ್ಗದರ್ಶಕರಾದರೆ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ. ಅದಕ್ಕಾಗಿ ಪರಮಾತ್ಮ ಸರ್ವ್ಯಾಪಿ ಅಲ್ಲ, ಪರಮಾತ್ಮ ಎಲ್ಲ ಕಡೆ ಇಲ್ಲ.
ಈ ಸತ್ಯವನ್ನು ಕೂಡ ನಾವೆಲ್ಲರಿಗೂ ತಿಳಿಸ್ಬೇಕಾಗಿದೆ. ಪರಮಾತ್ಮ ನಮ್ಮೆಲ್ಲರ ನಾವೇನು ನೆನಪು ಮಾಡ್ತೇವೆ ಪರಮಾತ್ಮನನ್ನು, ನಮ್ಮ ಸ್ಮೃತಿಯಲ್ಲಿ ಅವನು ನೆನಪಿದೆಯೇ ಹೊರತು ನಮ್ಮಲ್ಲಿ ಆತ್ಮ ಇದೆಯೇ ಹೊರತು ಪರಮಾತ್ಮ ಇಲ್ಲ ಅನ್ನುವಂಥದ್ದನ್ನು ಎಲ್ರಿಗೂ ಹೇಳಬೇಕಾಗಿದೆ. अच्छा मीठे मीठे सिक्किलदे बच्चों प्रत माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. सदा रहो हंसते, बनोगे फरिश्ते. सफलता हमारा जन्मसिद्ध अधिकार है. वाह बाबा वाह ड्रामा वाह मेरा भाग्य वाह ब्राह्मण परिवार वाह. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. आत्माभिमानी बन इस बेहद नाटक में हीरो पार्ट बजाना है. ಆತ್ಮಾಭಿಮಾನಿಗಳಾಗಿ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸಬೇಕು. हर एक एक्टर का पार्ट अपना अपना है, इसलिए किसी के पार्ट से रीस नहीं करनी है. ನೋಡಿ, ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರನೂ ಕೂಡ ಅವರವ್ರದ್ದೇ ಆದದ್ದ ಇದೆ. ಅದಕ್ಕೆ ಯಾರ ಪಾತ್ರ ಜೊತೆಗೂ ನಮಗೆ ಈರ್ಷ್ಯೆ ಆಗಲಿ, ದ್ವೇಷ ಆಗಲಿ, ಅಸೂಯೆ ಆಗಲಿ ಮಾಡಿಕೊಡೋದು. ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಯಾರ ಜೊತೆಗೂ ನಾವು ಹೋಲಿಸ್ಕೋಬಾರ್ದು. ನನಗೇನು ಪರಮಾತ್ಮ ಪಾರ್ಟ್ ಕೊಟ್ಟಿದ್ದಾನೆ ಆ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಬೇಕೇ ಹೊರತು ಇನ್ನೊಬ್ಬರ ಪಾತ್ರ ನೋಡಿ ನನಗೆ ಕೋಪ ಬರೋದಾಗಲಿ, ಅಸೂಯೆ ಬರೋದಾಗಲಿ, ईर्ष्या ಮಾಡ್ಕೊಳ್ಳೋದಾಗಲಿ ಮಾಡಿಕೊಡೋದು. सेकेंड, सवेरे सवेरे उठकर अपने आप से बातें करनी है, अभ्यास करना है. मैं इन शरीर की कर्मेंद्रियों से अलग हूँ. बाबा आप कितने मीठे हो, आप हमें सृष्टि के आदि मध्य अंत का ज्ञान देते हो. ಬಾಬಾ ಹೇಳ್ತಾರೆ, ಬೆಳಗ್ಗೆ ಎದ್ದು ನಮ್ಮ ಜೊತೆಗೆ ನಾವೇ ಮಾತನಾಡ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು. ನಾನು ಈ ಶರೀರದ ಕರ್ಮೇಂದ್ರಿಯಗಳಿಂದ ಭಿನ್ನನಾಗಿದ್ದೀನಿ. ಬಾಬಾ ತಾವೆಷ್ಟು ಮಧುರಾಗಿದ್ದೀರಾ, ನೀವು ನಮಗೆ ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತೀರಾ. वरदान, बाप के संस्कारों को अपना निजी संस्कार बनाने वाले, व्यर्थ व पुराने संस्कारों से मुक्त भव. ತಂದೆ ಬಾಬಾ ವರದಾನ ಕೊಡ್ತಾರೆ, ತಂದೆಯ ಸಂಸ್ಕಾರಗಳನ್ನು ನಮ್ಮ ಒರಿಜಿನಲ್ ಸಂಸ್ಕಾರ ಮಾಡಿಕೊಳ್ಳುವಂತಹ ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿ. कोई भी व्यर्थ संकल्प व पुराने संस्कार देह अभिमान के संबंध से हैं. आत्मिक स्वरूप के संस्कार बाप समान होंगे. ಕೆಲವು ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರ ದೇಹಾಭಿಮಾನದ ಸಂಬಂಧದ ಜೊತೆಗಿರ್ತದೆ. ಆತ್ಮಿಕ ಸ್ವರೂಪದ ಸಂಸ್ಕಾರ ಬಾಪ್ ಸಮಾನ ಇರ್ತದೆ. जैसे बाप सदा विश्व कल्याणकारी, परोपकारी, रहम दिल, वरदाता है, ऐसे स्वयं के संस्कार न्याचुरल बन जाए. ಹೀಗೆ ನೋಡಿ, ಬಾಬಾ ಸದಾ ವಿಶ್ವ ಕಲ್ಯಾಣಕಾರಿ, ಪರೋಪಕಾರಿ, ದಯಾ ಹೃದಯ, ವರದಾತ ಆಗಿದ್ದಾರೆ. ಅದೇ ರೀತಿ ಸ್ವಯಂನ ಸಂಸ್ಕಾರನೂ ಕೂಡ ನ್ಯಾಚುರಲ್ ಆಗಬೇಕು. संस्कार बनना अर्थात संकल्प, बोल और कर्म स्वतः उसी प्रमाण चलना. ಸಂಸ್ಕಾರ ಆಗೋದಂದ್ರೇನು? ಸಂಕಲ್ಪ, ಮಾತು, ಕರ್ಮ ಸ್ವತಃ ಅದೇ ಪ್ರಮಾಣ ನಡೀತಾ ಹೋಗೋದು. जीवन में संस्कार एक चाबी है जिसे स्वतः चलते रहते हैं. ಜೀವನದಲ್ಲಿ ಸಂಸ್ಕಾರ ಒಂದು ಚಾಬಿಯಾಗಿದೆ, ಸ್ವತಃವಾಗಿ ಅದು ನಡೀತಾನೇ ಇರ್ತದೆ. ಫಿರ್ ಮೆಹನತ್ ಕರ್ನೆ ಕಿ ಜರೂರತ್ ನಹೀ ಇರತ್ತೆ, ಅದು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಒಮ್ಮೆ ಚಾಬಿ ಕೊಟ್ಟ ಮೇಲೆ ಅದು ತನ್ನ ಪಾಡಿಗೆ ತಾನು ನಡೀತಾನೇ ಇರ್ತದೆ ಅಂತಾರೆ ಬಾಬಾ, ಕಷ್ಟಪಡುವ ಅವಶ್ಯಕತೆ ಇಲ್ಲ ಅಂತ. ಸ್ಲೋಗನ್, आत्मिक स्थिति में स्थित रह, अपने रथ द्वारा कार्य कराने वाले ही सच्चे पुरुषार्थी है. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ತಮ್ಮ ಶರೀರದ ಮೂಲಕ ಕಾರ್ಯ ಮಾಡಿಸುವಂಥವರೇ ಸತ್ಯ ಪುರುಷಾರ್ಥಿಗಳಾಗಿದ್ದಾರೆ. ಯಾವ ವ್ಯಕ್ತಿ ಇಶಾರೆ ಏಕತಾ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತೆಯ ಸಂಪನ್ನರಾಗಿರಿ, ಸಫಲತಾ ಸಂಪನ್ನರಾಗಿರಿ. जैसे बाप ने आप सबको कोने कोने से ढूंढ कर निकाल लिया, अनेक वृक्षों की डालियाँ अब एक ही चंदन का वृक्ष हो गया. लोग कहते 2-4 माताएं भी एक साथ इकट्ठी नहीं रह सकती, और आप माताएं सारे विश्व में एकता स्थापन करने के निमित्त हो. यही आपकी आपसी ಏಕತಾ ಬಾಪ್ ಕಿ ಪ್ರತ್ಯಕ್ಷತಾ ಕರೆಗಿ. ಬಾಬಾ ಹೇಳ್ತಾರೆ, ಹೇಗೆ ಬಾಬಾ ನೋಡಿ ನಮ್ಮನ್ನೆಲ್ಲ ಯಾವುದ್ಯಾವುದೋ ಮೂಲೆಯಲ್ಲಿ ಇದ್ವಿ ನಾವು, ಆ ಮೂಲೆಯಿಂದ ಬಾಬಾ ನಮ್ಮನ್ನೆಲ್ಲ ಆರಿಸ್ಕೊಂಡು ತನ್ನ ಮಗುವನ್ನಾಗಿ ಸ್ವೀಕಾರ ಮಾಡಿದರು. ಅನೇಕ ವೃಕ್ಷದರೆ ಕೊಂಬೆಗಳು ನಾವೆಲ್ಲ ಒಂದೇ ಚಂದನ ಅಂದರೆ ಗಂಧದ ವೃಕ್ಷದ ಒಂದು ಕೊಂಬೆಗಳಾಗ್ಬಿಟ್ವಿ. ಬಾಬಾ ಅಲ್ಲಿಂದ ಹಿಡ್ಕೊಂಡು ಬಂದು ಒಂದು ವೃಕ್ಷಕ್ಕೆ ನಮ್ಮನ್ನೆಲ್ಲ ಜೋಡಿಸ್ಬಿಟ್ರು. ಜನ ಹೇಳ್ತಾರೆ
ಇಬ್ಬರು ಹೆಣ್ಮಕ್ಳು ಒಟ್ಟಿಗೆ ಇರಲಿಕ್ಕಂತೂ ಸಾಧ್ಯ ಇಲ್ಲ, ಎರಡು ಜುಟ್ಟುಗಳು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರೇನು ಹೇಳ್ತಾರೆ. ಆದರೆ ನೀವು ಮಾತೆಯರು ಇಡೀ ವಿಶ್ವದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ ಆದ್ರಿ. ಇದು ನಿಮ್ಮ ಒಬ್ರಿಗೊಬ್ಬರು ಏಕತೆಯಾಗಿ ತಂದೆಯನ್ನು ಪ್ರತ್ಯಕ್ಷ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಇವತ್ತು ಇಡೀ ಜಗತ್ತಿನಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರು ನಡೆಸ್ಕೊಂಡು ಹೋಗುವಂಥ ಸಂಸ್ಥೆ ಇವತ್ತು 90 ವರ್ಷಗಳಿಂದ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ, ಇದನ್ನು ಮಾಡಬಹುದು ಅನ್ನುವಂಥದ್ದನ್ನು ಪರಮಾತ್ಮನ ಶಕ್ತಿ ನಮ್ಮ ಜೊತೆಗಿದೆ ಅನ್ನೋದನ್ನು ತೋರಿಸುವಂಥದ್ದಾಗಿದೆ. ಈ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚ ಓಂ ಶಾಂತಿ. ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು
ಅಂತ್ಯದಿ ಬಂದಿಹನು ಶಿವನು. ನಿತ್ಯ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು, ಯುಗದ ಅಂತ್ಯದಿ ಬಂದಿಹನು ಶಿವನು. ತಂದೆ ಕಂದ ನಿನಗೆ ನಾನು, ನೀನನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ
ಸಖನು ನೀನೇ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ಧನಗಳು ಎಲ್ಲವೂ ನಿನ್ನದೇ ತನುಮನ ಧನಗಳು ಎಲ್ಲವೂ ನಿನ್ನದೇ ದೇಹದಾರಿಗಳ ಬಂಧನವ ಕಳೆದೆ ದೇಹದಾರಿಗಳ ಬಂಧನವ ಕಳೆದೆ ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ ಸತ್ಯದ ಮನೆಯ ಮಾರ್ಗ ತಿಳಿಸಿದೆ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು ನೀನೇ ನನ್ನವನೆಂದು ತಿಳಿದಿಹೆನು ಅಪಾರ ಸುಖವನು ಪಡೆದಿಹೆನು ನೀನೆನ್ನ ತಂದೆ ಕಂದ ನಿನಗೆ ನಾನು ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು ಕಣ್ತುಂಬ ಶಿವನೇ ತುಂಬಿರುವಾಗ
ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಅಲ್ಲೇ ಇರಲಿ ನಮ್ಮ ಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.
ನಿನ್ನ ಸುಕರ್ಮಗಳ ಬಲದಿಂದಲೇ, ನಿನ್ನ ಸುಕರ್ಮಗಳ ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ. ಶಿವಪಿತನ ಸದಾ ನೆನೆ ಮನವೇ. ಶಿವಪಿತನು ಪುನಃ ಬಂದಿಹನು ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು. ಶಿವಪಿತನು ಪುನಃ ಬಂದಿಹನು ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು. ಗೀತ ಜ್ಞಾನವ ತಿಳಿಸುತ್ತಲಿಹನು. ಶಿವಪಿತನ ಸದಾ ನೆನೆ ಮನವೇ. ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ. ಶಿವಪಿತನ ಸದಾ ನೆನೆ ಮನವೇ. ಕಲಿಯುಗದಂತ್ಯವು ಸಮೀಪಿಸಿದೆ. ವಿಶ್ವವಿನಾಶವು ನಡೆದಿಹುದು. ಕಲಿಯುಗದಂತ್ಯವು ಸಮೀಪಿಸಿದೆ. ವಿಶ್ವವಿನಾಶವು ನಡೆದಿಹುದು. ಇದು ಅಂತಿಮ ಸಮಯವು ನಮಗೆಲ್ಲ. ಇದು ಅಂತಿಮ ಸಮಯವು ನಮಗೆಲ್ಲ. ಶಿವಪಿತನೇ ಇದನು ಸಾರಿಹನು. ಶಿವಪಿತನೇ ಇದನು ಸಾರಿಹನು. ಶಿವಪಿತನ ಸದಾ ನೆನೆ ಮನವೇ. ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ. ಶಿವಪಿತನ ಸದಾ ನೆನೆ ಮನವೇ. ಶಿವಶಕ್ತಿ ಸೇನೆಯ ಪಾಂಡವ ಶಿವಶಕ್ತಿ ಸೇನೆಯ ರಣಭೇ